ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆ, ಹೂ ತಗೊಂಡಿದ್ದೆ. ಸೊ 50 ಗ್ರಾಮು 30 ರುಪೀಸು. ಅಂದರೆ ಫ್ರೆಶ್ ಆಗಿರುತ್ತೆ. ಇಲ್ಲಿ ಹೂ ಸಿಗಬೇಕಂತಂದರೆ ಬಸ್ ಸ್ಟಾಪ್ ಹತ್ರ ಸ್ವಲ್ಪ ದೂರನೇ ಹೋಗಬೇಕು. ಮನೆ ಹತ್ರ ಬಂತು ಅಂದ್ಬಿಟ್ಟು ಆಯಿತು ಕಟ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ. ಹೂ ಚೆನ್ನಾಗಿತ್ತು. ನಾಳೆ ಅಂದರೆ ನಾನು ಫ್ರೈಡೇ ತೊಗೊಂಡಿದ್ದು ಹೂವು. ಶನಿವಾರ ಏನಂದರೆ ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತ ಪೂಜೆ ಇದೆ ಅಂತ ಹೇಳಿದರು. ಸೊ ಪೂಜೆಗಾಗತ್ತೆ ಅಂತ ಹೇಳಿ ತಗೊಂಡಿದ್ದು. ಸೊ ಇದನ್ನು ಕಟ್ಬಿಟ್ಟು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ದೇವಸ್ಥಾನಕ್ಕೆ ಹೋಗಬೇಕು. ಹೂ ಚೆನ್ನಾಗಿದೆ, ಆದರೆ ನನಗೆ ಫಾಸ್ಟಾಗಿ ಕಟ್ಟಕ್ಕೆ ಬರಲ್ಲ. ಕೆಲವರು ತುಂಬ ಫಾಸ್ಟಾಗಿ ಕಟ್ತಾರೆ. ನಾನು ತುಂಬ ರೇರ್ ಹೂ ಕಟ್ಟೋದು. ಅಂದರೆ ಯಾವಾಗಾದರೂ ಈ ರೀತಿ ಬಿಡಿ ಹೂವು ಅದರಲ್ಲೂ ಫ್ರೆಶ್ ಇರೋದು ಸಿಕ್ಕಿದ್ರೆ ಮಾತ್ರ ತೊಗೊಳ್ತೀನಿ. ಆವಾಗ ಅಷ್ಟೇ ಕಟ್ಟೋದು. ಮತ್ತು ಸಾಮಾನ್ಯವಾಗಿ ನನಗೆ ಟೈಮ್ ಇರೋದಿಲ್ಲ. ಅಂದರೆ ಬೇಗ ಬೇಗ ಕಟ್ಟೋಕ್ಕೆ ಬರಲ್ಲ. ಹಂಗಾಗ್ಬಿಟ್ಟು ನಾನು ಒಂದು 50 ಗ್ರಾಮ್ ಹೂವಾದ್ರೂ ನನಗೆ ಒಂದು 20 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಆದರೂ ನನಗೆ ಟೈಮ್ ಹೋಗಿಬಿಡತ್ತೆ. ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳಲ್ಲ. ನೋಡಿ, ಇಷ್ಟು ಕಟ್ಟೋದಕ್ಕೆ ನನಗೆ ಇಷ್ಟು ಹೊತ್ತಾಗುತ್ತೆ. ಹೀಗೆ ತುಂಬ ಲೇಟು ನಾನು ಕಟ್ಟೋದು ಹೂವು. ಫಾಸ್ಟಾಗಿ ಕಟ್ಟೋದಕ್ಕೆ ಬರಲ್ಲ. ಅಂದರೆ ಎವ್ರಿ ಡೇ ಅಥವಾ ಯಾವಾಗಲಾದರೂ ಕಟ್ತಾನೇ ಇದ್ದರೆ ಅದು ಅಭ್ಯಾಸ ಆಗುತ್ತೆ. ಸೊ ಇವಾಗ ಈವ್ನಿಂಗ್ ಆಗಿದೆ, ಕೆಲಸ ಎಲ್ಲ ಮುಗ್ದಿದೆ. ಆ್ಯಕ್ಚುಲಿ ಅಡುಗೆ ಅಷ್ಟೇ ಮಾಡಬೇಕು. ನಾನು ಮಧ್ಯಾಹ್ನನೇ ಅಡುಗೆ ಮಾಡಿರ್ತೀನಿ. ಸೊ ನೈಟ್ಗೆ ಅಷ್ಟೇ ಸಾಂಬಾರೆಲ್ಲ ಇರುತ್ತೆ. ಮಿಕ್ಕಿದೇನಾದರೂ ರೈಸ್, ಸ್ವಲ್ಪ ಮುದ್ದೆ ಏನಾದರೂ ಮಾಡ್ಕೋತೀನಿ. ಸೊ ಹಾಗಾಗಿ ಮಗಳಿಗೆ ಓದಿಸ್ತಾ ಹಾಗೆ ಕೂತ್ಕೊಂಡು ಹೂ ಕಟ್ತಾಯಿದ್ದೆ. ಹೀಗೆ ಪ್ಯಾರ್ಲಲ್ಲಿ ಏನಾದರೂ ಒಂದು 2 ಕೆಲಸ ಜೊತೇಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನಾನು ಹೇಗಿದ್ದರೂ ಅವಳಿಗೆ ಓದಿಸೋದಕ್ಕೆ ಜೊತೇಲಿ ಕೂತ್ಕೋತೀನಿ. ಸೊ ಅದೇ ಟೈಮ್ನಲ್ಲಿ ಹೂನು ಕಟ್ಕೊಳ್ಳೋಣ ಅಂಥೇಳಿ ಕಟ್ತಾಯಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಯಾಟರ್ಡೇ ಸ್ಕೂಲ್ ಹತ್ರ ಹೋಗಬೇಕಿತ್ತು. ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ಅದಕ್ಕೆ 9 ಗಂಟೆ ಅಷ್ಟರಲ್ಲಿ ಬೇಗ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿ ಆಗಿದೆ. ಇವಾಗ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿದೆ. ಸೊ ಸ್ಕೂಲ್ ಹತ್ರ ಹೋಗ್ತೀವಿ. ಇದು ಸ್ಕೂಲು ಮೀಟಿಂಗ್ ಎಲ್ಲ ಮುಗೀತು. ಸ್ಕೂಲಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ ಏನು ಯೂಸ್ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಿದೆ. ಕಾರಿಡಾರಲ್ಲಿ ಯಾರೂ ಇಲ್ಲ. ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಸ್ಕೂಲ್ ಕೂಡ ಚೆನ್ನಾಗಿದೆ. ಸೊ ಮುಗೀತು. ಟೈಮು ಆಲ್ರೆಡಿ ಆಗಿದೆ. ಎಷ್ಟು 9:45 ಆಗಿದೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆಚೆ ಗಾರ್ಡನ್ ಇದೆ, ಚೆನ್ನಾಗಿದೆ. ತುಂಬ ಚಿಟ್ಟೆಗಳಿತ್ತು. ಚಿಟ್ಟೆಗಳನ್ನ ಎಷ್ಟು ಚಿಟ್ಟೆಗಳು ನೋಡಿ ವರ್ಷಗಳೇ ಆಗಿದೆ ಅಂತ ಅನ್ನಿಸ್ತಿತ್ತು ನನಗೆ. ಅಂದರೆ ಊರಲ್ಲಿ ನೋಡಿದ್ದೆ ನಾನು, ಆದರೆ ಇಷ್ಟು ಎಲ್ಲ ಒಂದೇ ಸಲ ನೋಡಿದ್ದಿಲ್ಲ. ಹೂ ಇತ್ತಲ್ವ ಜಾಸ್ತಿ, ಹಾಗಾಗಿ ಫ್ಲವರ್ಸ್ಗೆ ತುಂಬಾ ಚಿಟ್ಟೆಗಳು ಬಂದಿತ್ತು. ಒಂದು 15ರಿಂದ 20 ಚಿಟ್ಟೆ ಇತ್ತು ಅನ್ಸತ್ತೆ. ಅಷ್ಟು ಚಿಟ್ಟೆಗಳಿತ್ತು. ನೋಡೋಕ್ಕೊಂಥರ ಖುಷಿ ಅನ್ನಿಸ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಿದ್ದಾವೆ. ಸ್ವಲ್ಪ ಕಾಣಿಸಲ್ಲ, ಏನಕ್ಕೆಂದರೆ ಎಲ್ಲ ಹೂ ಮೇಲೆ ಕೂತಿದ್ದಾವೆ. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಅಲ್ಲಿ ನೋಡಿದ್ರೆ ನೋಡಿ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಒಂದಿದೆ. ಈ ಕಲರ್ ಚಿಟ್ಟೆಗಳು ತುಂಬ ಇತ್ತು. ನನ್ನ ಮಗಳು ನಾನಿಬ್ಬರು ನೋಡ್ತಾ ಇದ್ವಿ. ಸೊ ಆ ಕಡೆ ಹೋದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಕಡೆ ಸ್ವಲ್ಪ ಆಟ ಆಡೋದಕ್ಕೆ ಮಕ್ಕಳಿಗೆ ಈ ಥರ ಜೋಕಾಲಿ, ಜಾರೋ ಬಂಡಿ ಎಲ್ಲ ಹಾಕಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಮೀಟಿಂಗ್ ಮುಗಿಸ್ಮೇಲೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಲಾಕ್ ಮಾಡಿದ್ದಾರೆ. ಓಕೆ, ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಮನೆಗೆ ಹೋದ್ಮೇಲೆ ಅಡುಗೆ ಮಾಡೋದಿದೆ. ಕೆಲಸ ಅಂತೂ ಇದ್ದೇ ಇರುತ್ತೆ. ಇದು ಯಾವುದೋ ಫ್ಲವರ್ಸ್ ಚೆನ್ನಾಗಿದೆ ಅಂತ ಇದ್ದಾಳೆ ನನ್ನ ಮಗಳು. ಇದು ಚೆನ್ನಾಗಿದೆ. ಇದೆಲ್ಲ ನಾವು ಮನೆಗಳಲ್ಲಿ ಬೆಳೆಸೋದು ಕಷ್ಟ ಇದೆ. ಏನಂದರೆ ಎವ್ರಿ ಡೇ ಅದು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಅಂತಂದರೆ ಜನ ಇದ್ದಾರೆ. ಸೊ ಮನೆಗೆ ಬಂದ್ವಿ. ನಾನು ಒಂದು ಸೀರೆ ಬುಕ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲೇ. ಚೆನ್ನಾಗಿದೆ ಸ್ಯಾರಿ, ಕಡಿ ಬನಾರಸ್ಸು. ನೋಡಿ ತುಂಬ ಚೆನ್ನಾಗಿದೆ ಸೀರೆ. ನನಗಂತೂ ತುಂಬ ಇಷ್ಟ ಆಯಿತು.
ಇದು ಬ್ಲೌಸು. ಇದು ಫುಲ್ ಸ್ಯಾರಿ ಇದೇ ಥರನೇ ಇದೆ. ಕ್ವಾಲಿಟಿನೂ ಸೂಪರಾಗಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ, ವರ್ತ್ ಅನ್ನಿಸ್ತು. ಇದು 2799 ಅನಿಸುತ್ತೆ. ಹಾಂ, 799. ಇದು ಕೂಡ ಡ್ರೈ ವಾಶ್ ಅಂತೆ. ಅಂದರೆ ನಾವು ಮನೇಲಿ ವಾಶ್ ಮಾಡೋಕ್ಕಾಗಲ್ಲ, ಡ್ರೈ ಕ್ಲೀನ್ ಕೊಡಬೇಕಂತೆ. ಅದರಲ್ಲಿತ್ತು. ಹಾಗೆ ಸ್ಯಾರಿ ನಾನು ಜಾಸ್ತಿ ತೊಗೊಳ್ಳಲ್ಲ, ಅಂದರೆ ವೆರಿ ರೇರ್. ಯಾಕಂದರೆ ಸ್ಯಾರಿ ಜಾಸ್ತಿ ಹಾಕಲ್ಲ ನಾನು. ಎಲ್ಲಾದರೂ ಹಿಂದೆ ಫಂಕ್ಷನ್ಗೆ ಮಾತ್ರ ಹಾಕ್ತೀನಿ ಅಷ್ಟೇ. ಸೊ ಎವ್ರಿ ಡೇ ಎಲ್ಲ ಯೂಸ್ ಮಾಡಲ್ಲ ಅಲ್ಲ, ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಚೆನ್ನಾಗಿದೆ ಸೀರೆ, ನನಗೆ ಇಷ್ಟ ಆಯಿತು. ಕಲರ್ ಕೂಡ ಇಷ್ಟ ಆಯಿತು. ಈಗ ಅಡುಗೆ ಮಾಡಬೇಕು. ಇದು ಉಪ್ಸಾರಿಗೆ ಕಾಳು ಇಟ್ಟಿದ್ದೀನಿ. ಮತ್ತು ಪಾತ್ರೆ ನೋಡಿ, ಇದು ತೊಳೆದಿರೋದು, ಇದು ತೊಳಿಬೇಕಾಗಿರೋದು. ಇದು ಡಬಲ್ ಸಿಂಕ್ ಇರೋದ್ರಿಂದ ಈ ಕಡೆ ತೊಳೆದು ಪಾತ್ರೆನ ಈ ಕಡೆನೇ ಹಾಕ್ಕೋತೀನಿ ನಾನು. ನೋಡಿ, ಹಲಸಂದೆಕಾಯಿ ತೊಗೊಂಡಿದ್ದೆ, ಅದರದ್ದೇ ಸಾರು ಮಾಡ್ತಾಯಿದ್ದೀನಿ ಇವಾಗ. ಉಪ್ಸಾರು ಮಾಡೋಣ ಅಂತ. ನಾನು ನೈಟೇ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಅಲ್ಲಿಂದ ಬಂದು ಬಿಡಿಸ್ಬೇಕಂದ್ರೆ ನಿಮಗೂ ಗೊತ್ತು, ಇದು ತುಂಬ ಲೇಟ್ ಆಗುತ್ತೆ. ಸೊ ಅಡುಗೆ ಆಗ್ತಿದೆ. ಇಲ್ಲಿ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿ ಇವತ್ತು ಅದೇ ಚಾಮುಂಡೇಶ್ವರಿ ಹುಟ್ಟಿದ ದಿನ ಆಗಿರೋದ್ರಿಂದ ಜಾತ್ರೆ ಇತ್ತು. ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ತುಂಬಾ ಕ್ರೌಡ್ ಇತ್ತು. ಇಲ್ಲೆಲ್ಲ ಏನಂದರೆ ಸೆಲ್ಗೆ ಇದನ್ನೆಲ್ಲ ಅಂಗಡಿ ಎಲ್ಲ ಹಾಕಿದ್ರು. ಇದೆಲ್ಲ ಏನು ತೊಗೊಂಡಿಲ್ಲ. ಇಯರಿಂಗ್ಸ್ ತೊಗೊಂಡ್ವಿ. ಕ್ಲಿಪ್ಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಚೆನ್ನಾಗಿ ಅನ್ನಿಸ್ತು. ಯಾರೋ ತೊಗೋತಾ ಇದ್ರಲ್ಲೆಲ್ಲ. ಬಟ್ ಅಂದರೆ ತುಂಬ ಜನ ಇದ್ದರು. ಇದು ದೇವಸ್ಥಾನ ಒಳಗಡೆ, ಅಂದರೆ ದೇವಸ್ಥಾನದಿಂದ ಆಚೆ ದೇವರಿಟ್ಟಿದ್ರು. ನೋಡಿ ಎಷ್ಟು ರಶ್ ಇದೆ ಅಂತಂದರೆ ವಿಪರೀತ ಜನ. ಅಂದರೆ ದೇವಸ್ಥಾನ ತುಂಬ ಚಿಕ್ಕದೇನೆ, ಹಾಗಾಗಿ ಏನಾಗುತ್ತೆ, ಜನ ಜಾಸ್ತಿ ಆಗಿದ್ದರಿಂದ ಹಾಗೆ ರಶ್ ಅನ್ನಿಸ್ತಿತ್ತು. ಈ ಕಡೆ ಒಳಗಡೆನೂ ಕೂಡ ಪೂಜೆ ಎಲ್ಲ ಮಾಡಿದರು. ಮಾರ್ನಿಂಗ್ ಹೋಮ ಎಲ್ಲ ಆಗಿದೆ. ತುಂಬ ರಶ್ಶು. ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಹೀಗೆ ಆ್ಯಕ್ಚುಲಿ ಕಷ್ಟ ಆಗ್ತಿತ್ತು, ರಶ್ ಜಾಸ್ತಿ ಇರೋದ್ರಿಂದ. ಸ್ವಲ್ಪನೇ ತೊಗೊಂಡಿದ್ದು. ಇದೊಂದು ಅರ್ಚಕ್ರು ತೆಕ್ಕೊಟ್ರು. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಇಯರಿಂಗ್ಸ್ ತೊಗೊಂಡ್ವಿ, ಮತ್ತು ಜಿಲೇಬಿ ತೊಗೊಂಡೆ ನಾನು. ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನು ಏನಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಇನ್ನು ಚಿಕ್ಕ ಮಕ್ಕಳು, ಅದಕ್ಕೆ ಚಿಕ್ಕ ಟಾಯ್ಸ್ ತೊಗೊಂಡ್ವಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.